ನಮಸ್ಕಾರ ಸ್ನೇಹಿತರೆ, ಪರ್ವ ಟಿವಿಗೆ ಸ್ವಾಗತ. ನಾನು ಮಾದರಹಳ್ಳಿ ರಾಜು. ಸ್ನೇಹಿತರೆ, ಇಲ್ಲೊಂದು ರಸ್ತೆ ಕಾಮಗಾರಿ ನಡೀತಿದೆ. ಇದು ಮಾದರಹಳ್ಳಿ, ಹರಳಹಳ್ಳಿ ಹಾಗೂ ಕೆ ಶೆಟ್ಟಹಳ್ಳಿಯ ಗ್ರಾಮಗಳ ನೂರಾರು ಎಕರೆ ಜಮೀನುಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ. ನನಗೆ ತಿಳಿದ ಹಾಗೆ ಸುಮಾರು 40 ವರ್ಷಗಳ ಹಿಂದೆಯೇ ಈ ರಸ್ತೆ ಕಾಮಗಾರಿ ನಡೆದಿತ್ತು ಅಂತ ಮಾಹಿತಿ ಸಿಕ್ತು. ಯಾಕಂದರೆ ಈ ರಸ್ತೆ ಯಾವ ಪರಿಸ್ಥಿತಿಗೆ ಹೋಗಿತ್ತು ಅಂತ ಅಂದರೆ, ಬೈಕು ಅಥವಾ ಎತ್ತಿನ ಗಾಡಿ, ಟ್ರ್ಯಾಕ್ಟರ್ಗಳಿರಲಿ, ಮಳೆಗಾಲದಲ್ಲಿ ಮನುಷ್ಯರು ಕೂಡ ನಡ್ಕೊಂಬರೋಕ್ಕಾಗ್ತಿರಲಿಲ್ಲ. ಅಷ್ಟೊಂದು ಸಂಕಷ್ಟದಲ್ಲಿ ಈ ರಸ್ತೆ ಇತ್ತು. ಅಷ್ಟೊಂದು ಸಂಕಷ್ಟದಲ್ಲಿ ರೈತರು ತಮ್ಮ ಹೊಲ ಗದ್ದೆಗಳಿಗೆ ಬರಲಿಕ್ಕೆ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಈ ರಸ್ತೆ ಕಾಮಗಾರಿ ಈಗ ನಡೀತಿದೆ. ಇನ್ನು ಸ್ವಲ್ಪ ದೂರದಲ್ಲಿ ಈ ಹಿಂದೆ ಯಾವ ರೀತಿ ಪರಿಸ್ಥಿತಿಗಳಿತ್ತು ಅಂತ ನಿಮಗೆ ವಿಡಿಯೋ ಸಿಗುತ್ತೆ. ಸದ್ಯ ಈ ರಸ್ತೆ ಕಾಮಗಾರಿಗೆ ಕಾರಣೀಭೂತರಾದಂಥವರು ಮದ್ದೂರು ವಿಧಾನಸಭಾ ಕ್ಷೇತ್ರದ ಶಾಸಕ KM ಉದಯ್ ಅವರು. ಈ ವ್ಯಾಪ್ತಿಯ ಎಲ್ಲ ರೈತರ ಪರವಾಗಿ, ಮದ್ದೂರು ಕ್ಷೇತ್ರದ ಜನತೆಯ ಪರವಾಗಿ ಅವ್ರಿಗೊಂದು ದೊಡ್ಡ ಸಲಾಂ ಹೇಳಲೇಬೇಕಾಗತ್ತೆ. ಈ ರಸ್ತೆ ಮಂಡ್ಯ ಮತ್ತು KM ದೊಡ್ಡಿ ರಸ್ತೆಯಲ್ಲಿನ ಹರಳಹಳ್ಳಿ ಸಮೀಪದಲ್ಲಿ ಬರುತ್ತೆ. ಇದು KM ದೊಡ್ಡಿ ಈ ರಸ್ತೆ ಆರಂಭದಿಂದ ಕೆ ಶೆಟ್ಟಹಳ್ಳಿ ತನಕ ಸುಮಾರು ಒಂದು 2.5 3 ಕಿಲೋಮೀಟರ್ ದೂರ ಬರುತ್ತೆ. ಈ ಹಿಂದೆ ಅಂದರೆ ಈಗ ಇದುವರೆಗೂ ಜನತೆ ಬೇರೆ ಬೇರೆ ರಸ್ತೆಗಳಲ್ಲಿ ಶೆಟ್ಟಹಳ್ಳಿಗೆ ಹೋಗ್ಬೋದಿತ್ತು. ಆದರೆ ಈಗ ಇದು ಒಂದು ಅತ್ಯುತ್ತಮವಾದ ರಸ್ತೆ ಸಿಕ್ತು. ಶೆಟ್ಟಹಳ್ಳಿ ಜನ ಮಾದರಹಳ್ಳಿಗೆ ಅಥವಾ ಹರಳಹಳ್ಳಿಗೆ ಬರಲಿಕ್ಕೆ, ಮಾದರಹಳ್ಳಿ ಜನ ಶೆಟ್ಟಹಳ್ಳಿಗೆ ಹೋಗಲಿಕ್ಕೆ ತುಂಬ ಅನುಕೂಲ ಆಗುತ್ತೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಜಾನುವಾರುಗಳಿಗೆ ಅತ್ಯಂತ ಪ್ರೀತಿಯಿಂದ, ಅವು ಅಟ್ಲೀಸ್ಟ್ ಪ್ರೀತಿಯಿಂದ ಅನ್ನೋದಕ್ಕಿಂತ ನೆಮ್ಮದಿಯಿಂದ ಈ ರಸ್ತೆಯಲ್ಲಿ ಸಾಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ. ನೋಡಿ, ಇಲ್ಲಿ ಸಾಕಷ್ಟು ರೈತರ ಬೆಳೆಗಳಿದೆ. ಈ ಎಲ್ಲ ಬೆಳೆಗಳನ್ನ ಸಾಗಿಸ್ಲಿಕ್ಕೆ ರೈತರು ಸಾಕಷ್ಟು ಸಂಕಷ್ಟವನ್ನು ಈ ಹಿಂದೆ ಅನುಭವಿಸ್ತಿದ್ರು. ಅಂದರೆ ಇದುವರೆಗೂ ಅನುಭವಿಸ್ತಾ ಬಂದಿದ್ದರು. ನಾನು ಮೊದಲೇ ಹೇಳಿದಾಗೆ ಹೆಚ್ಚು ಕಡಿಮೆ 40 ವರ್ಷದಿಂದ ಕೂಡ ಈ ರಸ್ತೆಗೆ ಕಾಯಕಲ್ಪ ಸಿಕ್ಕಿರಲಿಲ್ಲ. ಕೆಲವು ಕಡೆ ರಸ್ತೆ ಒತ್ತುವರಿ ಕೂಡ ಆಗಿದೆ. ಆದರೆ ಆ ಒತ್ತುವರಿಯನ್ನು ಈಗ ತೆರವುಗೊಳಿಸ್ಲಿಕ್ಕೆ ಹೋದರೆ ಸಮಸ್ಯೆ ಎದುರಾಗಬಹುದು ಅಥವಾ ರೈತರು ತಡಿಬಹುದು ಅನ್ನೋ ಕಾರಣದಿಂದ ರಸ್ತೆಯ ಉದ್ದಕ್ಕೂ ಏನು ರಸ್ತೆ ಇತ್ತು, ಈಗ ಅಲ್ಲಿ ಇದೆ, ಅದನ್ನಷ್ಟೇ ದುರಸ್ತಿಪಡಿಸಿದ್ದಾರೆ. ಎಲ್ಲ ರೈತರು ಒತ್ತುವರಿ ಮಾಡ್ಕೊಂಡಿರೋರು ತಾವೇ ಮುಂದಕ್ಕೆ ಬಂದು ನಮಗೂ ಅನುಕೂಲ ಆಗುತ್ತೆ, ಅದನ್ನು ಬಿಟ್ಕೊಡ್ತೀವಿ, ನಾವು ದೊಡ್ಡ ಮನಸ್ಸು ತೋರಿಸಿದ್ರೆ ಅದನ್ನು ನಾವು ಮಾಡಲಿಕ್ಕೆ ರೆಡಿ ಇದ್ದೀವಿ. ಆದರೆ ಯಾರಾದರೂ ಒಂದು ತಡೆದ್ರೆ ಯಾವುದೇ ಕಾರಣಕ್ಕೂ ನಾವು ಕಾಮಗಾರಿ ಮುಂದುವರ್ಸಲ್ಲ ಅಂತೇಳಿ ಗುತ್ತಿಗೆದಾರರು ಹೇಳಿರೋದ್ರಿಂದ ಬಹುತೇಕ ರೈತರು ಹೇಗೋ ರಸ್ತೆ ಕಂಪ್ಲೀಟ್ ಆದರೆ ಸಾಕು, ಇರೋಷ್ಟು ದಿನದಲ್ಲಿ ಅಂದರೆ ಏನಿದೆ ಆ ರಸ್ತೆಯಲ್ಲೇ ತಿರುಗಾಡಬಹುದು ಅನ್ನೋ ಮನಸ್ಥಿತಿಗೆ ಬಂದಿದ್ದಾರೆ. ಹಾಗಾಗಿ ಕಾಮಗಾರಿ ಯಾವುದೇ ತಡೆ ಇಲ್ಲದೆ ಸುಗಮವಾಗಿ ನಡೀತಾ ಇದೆ. ನೋಡಿ, ಇದು ಪಿಕಪ್ ರಸ್ತೆ. ಈ ಪಿಕಪ್ ನಾಲೆಗೋಸ್ಕರ, ಜೊತೆಗೆ ರೈತರ ಜಮೀನಿಗೋಸ್ಕರ ಈ ರಸ್ತೆ ಇಲ್ಲಿ ಇತ್ತು. ಇದು ಮಾದರಹಳ್ಳಿ, ಕೆ ಶೆಟ್ಟಹಳ್ಳಿ ಮತ್ತು ಸಿಂಗಟಗೆರೆ ಗ್ರಾಮಗಳ ವ್ಯಾಪ್ತಿಯಲ್ಲಿ 9 ಕಿಲೋಮೀಟರ್ ವ್ಯಾಪ್ತಿಯ ಕಾಮಗಾರಿ ನಡೀತಾ ಇದೆ. ಅಪ್ಪದಾರ ಮಾಡಿರುವಾಗ ಸುಮಾರು ಎಷ್ಟು ವರ್ಷದಲ್ಲಿ? ಏನೊಂದು 15-25 ವರ್ಷ. ರೋಡ್ ಹೇಳಿದ್ರಲ್ಲ, ಎಲ್ಲ ಪಿಕಪ್ ಇಳ್ಕತ್ತಿದ್ರು. ಬರುಚಿ ಆಯ್ತಿರ್ಲಿಲ್ಲ. ಗಾಡಿ ಹಿಂಗೆ ಓದಿ ಹಿಂಗೆ ಬಿದ್ದೋಗೋ. ನನ್ನ ಗಾಡಿ ಬಿದ್ದೋಗಿದ್ರು ಅನ್ಸುತ್ತೆ. ನನ್ನ ಗಾಡಿ ಪಿಕಪ್ ಬಿದ್ದೋಯ್ತು, ನನ್ನ ಗಾಡಿ. ಆ ಮಕ್ಕಳು ಒಂದೇ ವರ್ಷ ಬಂದು ಎತ್ತಿದ್ವಿ ಎಲ್ಲ ಸೇರಿ. ಈಗ ಖುಷಿ ಆಯ್ತಾ? ಅದೇ ಈ ಒತ್ತುವರಿ ಮಾಡಿರೋದ್ರ ಬಗ್ಗೆ ಅರ್ಧ ಬಿಡ್ರಿ. ಯಾರೇ ಆಗಲಿ, ನಾನೇ ಆಗಲಿ, ನೀನೇ ಆಗಲಿ ಬಿಡಲೇಬೇಕು. ನೋಡೋದು ನೋಡಲ್ವಾ, ಬಿಡಲೇಬೇಕು. ನಂದಿ ಆಗಲಿ, ಯಾರೇ ಆಗಲಿ ಒಂಚೂರು ಸಾರ್ವತ್ರಿಕ ಜನ ಹೋಗೋರು. ನಾವು ಹೋಗ್ತೀವಿ, ಅವರು ಹೋಗ್ತಾರೆ, ಎಲ್ಲ ಹೋಗ್ತಾರೆ.
ಇಲ್ಲಿಂದ ನಡ್ಕೊ ಬರ್ಬೇಕು ಅಂದ್ರೆ 1 ಕಿಲೋಮೀಟರ್ ಬೇಕು. ಒಂದು ಉಪ್ಪಿನ ಮೂಟೆ ಬರೋದು ಕಾಯ್ತಾರೆ ಹಿಂಗೆ. ಗಾಡಿ ಬಂದರೆ ಎತ್ತಿನ ಗಾಡಿ ಹೊಡ್ಕೊಬರ್ಬೇಕು. ಸ್ಕೂಟರ್ ಬಂದರೆ ಬದುಕಲ್ಲ. ಈಗ ಹತ್ರ ಊಟ ತಿನ್ನಕ್ಕಾಗಿಲ್ಲ ಹುಡುಗ ನಡ್ಕೊ ಬಂದು ಊಟ ತಗೊಂಡು ಮಳೆ ಹೋಯ್ತಲ್ಲಪ್ಪ ಜಾತ್ರೆ ಅಂದ್ಬಿಟ್ಟು. ಹಾಂ. ನಿಮ್ಮ ಹೆಸರು? ಶಿವಣ್ಣ ಅಂತ. ಇದು ನೋಡಿ ಸ್ನೇಹಿತರೆ, ಹಾಲಿ ಇರ್ತಕ್ಕಂಥ ರಸ್ತೆಯ ಪರಿಸ್ಥಿತಿ. ಈ ರಸ್ತೆಯಲ್ಲಿ ರೈತರು ಯಾವ ಪರಿಸ್ಥಿತಿನಲ್ಲಿ, ಎಂಥ ದುಸ್ಥಿತಿನಲ್ಲಿ ತಿರುಗಾಡ್ತೀರೋ ಅನ್ನೋದನ್ನು ಈಗ ಶಿವು ಅನ್ನೋರು ಮಾತನಾಡಿದ್ರು. ನೋಡಿ, ಒಂದು ಬೈಕ್ನಲ್ಲಿ ಇಲ್ಲಿಗೆ ಬರೋಕ್ಕಾಗಲ್ಲ. ಎಷ್ಟೊಂದು ಜನ ಆರಾಮದಲ್ಲೇ ತಮ್ಮ ಬೈಕ್ಗಳನ್ನ ನಿಲ್ಲಿಸಿ 1 ಕಿಲೋಮೀಟ್ರು, 1.5 ಕಿಲೋಮೀಟ್ರು, 2 ಕಿಲೋಮೀಟ್ರ್ ತನಕ ನಡ್ಕೊಂಡು ಹೋಗ್ಬೇಕು. ಎತ್ತಿನ ಗಾಡಿ ಇರೋರೇನೋ ಹೇಗೋ ಕಷ್ಟಪಟ್ಟು ಎತ್ತಿನ ಗಾಡಿಗಳಲ್ಲಿ ಉಪ್ಪು ಅಥವಾ ನೇಗ್ಲು ನೊಗನ ಹಾಕೊಂಡು ಹೋಗ್ಲಿಕ್ಕೆ ಸಮಸ್ಯೆ ಆಗಲ್ಲ. ಆದರೆ ಇಲ್ಲದೇ ಇರ್ತಕ್ಕಂಥವ್ರು, ಅಂದರೆ ಈ ಸಣ್ಣ ಪುಟ್ಟ, ಈಗ ಉದಾಹರಣೆಗೆ ಊಟ ತಗೊಂಡೋಗ್ಬೇಕು, 1 ಮೂಟೆ 2 ಮೂಟೆ ಯೂರಿಯಾ ಅಥವಾ ಇನ್ನೊಂದು ಬೇರೆ ಯಾವ್ದನ್ನಾರ ರಸಗೊಬ್ಬರ ತಗೊಂಡೋಗ್ಬೇಕು, ಬೇರೆ ಏನಾದರೂ ಸಣ್ಣ ಪುಟ್ಟ ಸಾಮಾನುಗಳನ್ನ ಜಮೀನು ಹತ್ರ ತಗೊಂಡೋಗ್ಬೇಕು ಅಂತ ಅಂದರೆ ಅವ್ರು ಹೊರಲೇಬೇಕು. ಬೈಕ್ಗಳಲ್ಲಿ ಇಲ್ಲಿ ಯಾವ ರೀತಿ ಪಾಸ್ ಆಗ್ಬೋದು ಅಂತ ನೀವೇ ಗಮನಿಸಿ. ಉದ್ದಕ್ಕೂ ಇದೇ ರೀತಿ ಇದ್ದಂಥ ರಸ್ತೆ ಇದು. ಇವತ್ತು ಏನೋ ಕಾಯಕಲ್ಪ ಸಿಗ್ತಾ ಇದೆ. ಶಿವ ಅವರು ಹೇಳಿದಾಗೆ ಈ ರಸ್ತೆಯಲ್ಲಿ ಸಾಕಷ್ಟು ಅಪಘಾತಗಳು ನಡೆದಿವೆ. ಯಾವುದೋ ಅಂದರೆ ಎತ್ತಿನ ಗಾಡಿಗಳು ಬಿದ್ದಿರಬಹುದು, ಈ ಹಳ್ಳಕ್ಕೆ ಗೂಡ್ಸ್ ಆಟೋಗಳು, ಅಂದರೆ ಎಳನೀರು ತುಂಬೋಕ್ಕೆ ಬರ್ತಕ್ಕಂಥ ಆಟೋಗಳು, ಟ್ರ್ಯಾಕ್ಟರ್ಗಳು, ಬೈಕ್ಗಳು, ತುಂಬ ಜನ ಬಿದ್ದು ತುಂಬ ಗಾಯಗೊಂಡಿದ್ದಾರೆ, ತುಂಬ ಸಂಕಷ್ಟಕ್ಕೂ ಸಿಲುಕಿದ್ದಾರೆ. ಇಲ್ಲಿ ನೋಡಿ, ಗಮನಿಸಿ ಯಾವ ರೀತಿ ಇದೆ ರಸ್ತೆ, ಇಲ್ಲಿ ಯಾವ ರೀತಿ ಪಾಸ್ ಆಗಬೇಕು ಅನ್ನೋದನ್ನು. ಇಂಥ ಒಂದು ರಸ್ತೆಗೆ ಕಾಯಕಲ್ಪ ಕಲ್ಪಿಸಲಿಕ್ಕೆ ಈ ಕ್ಷೇತ್ರದ ಶಾಸಕರು ಉದಯ್ ಅವರು ಹಾಗೂ ಈ ಸರ್ಕಾರ ಏನು ಒಂದು ಮನಸ್ಸು ಮಾಡಿದೆ, ಎಲ್ರಿಗೂ ಈ ರಸ್ತೆಯ ಪರವಾಗಿ, ಅಂದರೆ ಈ ರಸ್ತೆ ವ್ಯಾಪ್ತಿಯ ರೈತರು ಹಾಗೂ ಕ್ಷೇತ್ರದ ಜನತೆಯ ಪರವಾಗಿ ನನ್ನದೊಂದು ದೊಡ್ಡ ಸಲಾಂ. ರಸ್ತೆ ಕಾಮಗಾರಿ ಉತ್ತಮವಾಗಿ ಗುಣಮಟ್ಟದಿಂದ ಸಾಗಲಿ. ಈ ವ್ಯಾಪ್ತಿಯ ರೈತರು ನಿಂತ್ಕೊಂಡು ರಸ್ತೆಯ ಕಾಮಗಾರಿಯನ್ನು ಮಾಡಿಸ್ಕೊಳ್ಳಿ. ಆ ಮೂಲಕ ಕನಿಷ್ಠ ಇನ್ನೊಂದು 15-20 ವರ್ಷ ನೆಮ್ಮದಿಯಾಗಿ ತಿರುಗಾಡುವಂಥ ಪರಿಸ್ಥಿತಿನ ಸ್ವತಃ ರೈತರೇ ಮಾಡ್ಕೋಬೇಕು. ಇಲ್ಲಿ ಯಾರೋ ಬಂದು ಗುತ್ತಿಗೆದಾರರು ನಿಂತ್ಕೊಂಡು ಮಾಡಿಸ್ತಾರೆ ಅಂತಂದರೆ ಅದು ಕನಸಿನ ಮಾತು. ಗುತ್ತಿಗೆದಾರರಾಗಲಿ ಯಾರೇ ಆಗಲಿ, ಅವ್ರಿಗೇನಿದೆ ರೂಲ್ಸು ಆ ರೀತಿ ಮಾಡ್ತಾ ಇರ್ತಾರೆ. ಅಂದರೆ ಕಮಿಷನ್ ಬಗ್ಗೆ ನಿಮಗೆ ಗೊತ್ತಿರಬಹುದು. ಆದರೆ ಖುದ್ದು ರೈತರೇ ಮುಂದ್ಗಡೆ ನಿಂತ್ಕೊಂಡಾಗ ಕಾನೂನು ಪ್ರಕಾರ ಏನಿದೆ, ಅಂದರೆ ಏನು ಯಾವ ನಿಯಮಾನುಸಾರ ರಸ್ತೆಗೆ ಈ ಕಾಮಗಾರಿ ಆಗಬೇಕು ಅಂತಿದೆ ಆ ಪ್ರಕಾರ ಮಾಡಿ ಅಂತ ನಾವೊಂದು ಪ್ರಶ್ನೆ ಮಾಡಿದ್ರೆ ಖಂಡಿತವಾಗಿಯೂ ಉತ್ತಮ ರಸ್ತೆ ಆಗುತ್ತೆ. ಆ ನಿಟ್ಟಿನಲ್ಲಿ ಈ ರಸ್ತೆ ಆ ವ್ಯಾಪ್ತಿಗೆ ಯಾರ್ಯಾರು ಬರ್ತಾರೆ ಎಲ್ಲ ರೈತರು ಕೂಡ ಖುದ್ದು ಕನಿಷ್ಠ ಒಬ್ಬೊಬ್ಬರು ಒಂದೊಂದು ದಿನ ನಿಂತ್ಕೊಂಡು ಕಾಮಗಾರಿ ಉತ್ತಮವಾಗಿ ನಡೆಯುವಂತೆ ನೋಡಿಕೊಂಡ್ರೆ ಕನಿಷ್ಠ ಇನ್ನೊಂದು 20 ವರ್ಷ ನೆಮ್ಮದಿಯಾಗಿ ತಿರುಗಾಡುವಂಥ ಸೌಭಾಗ್ಯ ನಿಮಗೇ ಸಿಗುತ್ತೆ. ಆ ನಿಟ್ಟಿನಲ್ಲಿ ಯೋಚನೆ ಮಾಡಿ. ಧನ್ಯವಾದಗಳು.